ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ, ಇವತ್ತು ನಾನು ಚಾಕ್ಲೇಟನ್ನು ಮನೇಲಿ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಯಾವ ಮಿಸ್ಟೇಕ್ ಮಾಡಿದೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಚಾಕ್ಲೇಟನ್ನು ಟ್ರೈ ಮಾಡಿರೋದು. ಆ ಚಾಕ್ಲೇಟು ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಸಖತ್ತಾಗಿದೆ. ಆದರೆ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನ ಏನಂತ ಕಡೆ ತನಕ ನೋಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲ್ಲ. ನಾವು ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾಡ್ಕೋಬೋದು, ಏನು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಬೋದು. ಆ್ಯಕ್ಚುಲಿ ನಾನು ಈ ವಿಡಿಯೋನ ಲಾಸ್ಟ್ ಹಾಕೋದು ಬೇಡ, ನೆಕ್ಸ್ಟ್ ನಾನು ಚೆನ್ನಾಗಿ ಮಾಡಿದ್ಮೇಲೆ ಹಾಕೊಳ್ಳೋಣ ಅಂದ್ಕೊಂಡೆ. ಬೇಡ, ರಾಂಗ್ ಆಗಿದೆ, ಆದರೂ ಪರವಾಗಿಲ್ಲ ಹಾಕೋಣ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹರ್ಷೀಸ್ ಕೋಕೋ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ಗೆ. ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಕೋಕೋ ಪೌಡ್ರನ್ನು ಯೂಸ್ ಮಾಡ್ಕೋಬಹುದು. ಇದು ತುಂಬ ಚೆನ್ನಾಗಿದೆ. ನಾನು ನನ್ನ ಮಕ್ಕಳಿಗೆ ಹಾಲಲ್ಲೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಡೋದು. ತುಂಬ ಚೆನ್ನಾಗಿದೆ ಫ್ಲೇವರು. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು, ನಾನು ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಕೋಕೋ ಪೌಡ್ರನ್ನ ನೀವು ಹಾಕ್ಕೊಂಡು ಚಾಕ್ಲೇಟನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕೋತಿದ್ದೀನಿ. ತುಪ್ಪನ ಸ್ವಲ್ಪ ಕರಗಲಿ. ಆವಾಗ ನಾವು ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ, ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ಈ ಚಾಕ್ಲೇಟ್ ಬರ್ಫಿ ಮಾಡಲಿಕ್ಕೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕೋಬೋದು. ಸ್ವಲ್ಪ ಚಿಕ್ಕದಾಗಿ ನಾನು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ತುಂಬ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಅದು ಕ್ರಂಚಿನೆಸ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಷ್ಟೆ. ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಇದನ್ನ ತಗೊಳ್ಳೋಣ. ಅದೇ ಪ್ಯಾನನ್ನು ಮತ್ತು ನಾವು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋತೀರ ನೋಡ್ಕೊಂಡು ಹಾಕೋಬೇಕು. 1 ಕಪ್ಪಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೋತಿದ್ದೀನಿ. ಇಲ್ಲ ಸಕ್ಕರೆ ಮುಳುಗುವಷ್ಟು ನೀವು ನೀರು ಹಾಕ್ಕೊಂಡ್ರೂ ಸರಿ ಆಗುತ್ತೆ. ನೋಡಿ, ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಇದು ಒಂದೆಳೆ ಪಾಕ ಬರಬೇಕು. ನಾವು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಮೇಲೆ ಈ ಥರ ಬುರ್ಗ ಥರ ಬರುತ್ತೆ ನೋಡಿ, ಆವಾಗ ಒಂದೆಳೆ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ. ಕೈಯಲ್ಲಿ ಸ್ವಲ್ಪ ಈ ಥರ ಮುಟ್ಟಿ ನೋಡಿದವಾಗ ಈ ಥರ ಎಳೆ ಬರಬೇಕು. ವಿಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಬಂದಿದೆ ಎಲ್ಲ ಗೊತ್ತಿಲ್ಲ, ಆದರೆ ಒಂದೆಳೆ ಪಾಕ ನೀವು ತಗೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ನಾನು ಹಾಲಿನ ಪೌಡ್ರನ್ನ ಹಾಕೋತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ನಾನು ಕೋಕೋ ಪೌಡ್ರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವುದಾದ್ರೂ ಎಸೆನ್ಸನ್ನು ಹಾಕ್ಕೋಬೋದು ಫ್ಲೇವರ್ಗೋಸ್ಕರ. ನಾನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಬದಲಿ ನೀವು ಬೆಣ್ಣೆನ ಹಾಕ್ಕೋಬೋದು, ಇನ್ನೂ ಸೂಪರಾಗಿರುತ್ತೆ. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ತುಪ್ಪ ಹಾಕ್ಕೋತಿದ್ದೀನಿ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಈ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ತುಂಬ ಹೊತ್ತು ಏನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಈ ಹದದಲ್ಲಿ ಬಂದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಮೋಲ್ಡಿಗೆ ಹಾಕಿಬಿಟ್ಟು ನಾವು ಚಾಕ್ಲೇಟ್ ಬಾರನ್ನು ರೆಡಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ನಾನೇನು ಮಾಡಿದೆ ಅಂತಂದರೆ, ನನಗೆ ಗೊತ್ತಾಗಲಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ, ನಾನು ಏನು ಮಾಡಿದೆ ಅಂದರೆ ಫುಲ್ ಅದೆಲ್ಲ ಬರ್ಫಿ ಹದ ಎಲ್ಲ ಬರುತ್ತೆ ನೋಡಿ, ಆ ಥರ ನಾನೇನು ಮಾಡ್ಕೊಂಡ್ಬಿಟ್ಟೆ ಅಂದರೆ ಇದನ್ನು ಫ್ರೈ ಮಾಡ್ತಾ ಹೋಗ್ಬಿಟ್ಟೆ. ನನಗೆ ಗೊತ್ತಾಗಿಲ್ಲ ಯಾಕೆ ಈಗ ಅದು ಏನಾಯ್ತು ಅಂತಂದರೆ, ನಾನು ಹಾಕಿದ ಮೇಲೆ ಸ್ವಲ್ಪ ನೈಸಾಗಿ ಬರಲಿಲ್ಲ, ಅದು ಬರ್ಫಿ ಥರ ಬಂತು. ಯಾಕೆ ಈ ಥರ ಬಂತು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು, ತುಂಬ ಹೊತ್ತು ನಾನು ಫ್ರೈ ಮಾಡ್ಕೋಬಾರ್ದಿತ್ತು. ಈ ಹದದಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವ, ಈ ಸ್ಟ್ರಕ್ಚರಲ್ಲಿ ಬಂದುಬಿಟ್ಲೆ ನಾವು ಈ ಹದದಲ್ಲಿ ಬಂದುಬಿಟ್ಲೆ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಫ್ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕು, ಯಾವುದರಲ್ಲಿ ಬೇಕು ಆ ಥರ ನಾವು ಚಾಕ್ಲೇಟನ್ನು ರೆಡಿ ಮಾಡ್ಕೋಬೇಕಿತ್ತು. ನನಗೆ ಗೊತ್ತಾಗಲಿಲ್ಲ. ನಾನು ನೆಕ್ಸ್ಟ್ ಟ್ರೈ ಮಾಡೋಣ ಆಮೇಲೆ ತೋರಿಸಿದ್ರಾಯ್ತು ಅಂದ್ಕೊಂಡೆ. ಇಲ್ಲ, ರಾಂಗ್ ಆಗಿರುತ್ತೆ. ಎಷ್ಟು ಜನದ್ದು ರಾಂಗ್ ಆಗಿರುತ್ತೆ, ಏನು ಮಾಡ್ತೀವಿ ಅಂತ ಗೊತ್ತಿರಲ್ಲ ಅಲ್ವಾ. ಯಾವುದೇ ಬೇಕ್ರಿ ಐಟಮ್ಸ್ ಮಾಡಲಿ ಆದಷ್ಟು ಕಡಿಮೆ ಉರಿಯಲ್ಲೇ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಓವನಲ್ಲಿ ಮಾಡ್ತಾ ಇರಲ್ಲ, ಒಲೆ ಮೇಲೆ ಮಾಡ್ತಾ ಇರ್ತೀವಿ ಎಲ್ಲ ಅಡುಗೆಗಳನ್ನು. ಹಾಗಾಗಿ ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟೆ ನೀವು ಮಾಡ್ಕೋಬೇಕಾಗುತ್ತೆ. ಯಾವ್ದು ಮಾಡಿದ್ರೂ ಅಷ್ಟೇ ಬೇಕ್ರಿ ಐಟಮ್ಸು ಆಲ್ಮೋಸ್ಟ್ ಆಲ್ ಸಿಮ್ಮಲ್ಲೇ ಬರುತ್ತೆ.
ನೋಡಿ ನಾನು ಇವಾಗ ಏನು ಮಾಡಿದೆ ಅಂದರೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ತುಂಬ ಗಟ್ಟಿ ಹದದಲ್ಲಿ ಮಾಡ್ಕೊಂಬಿಟ್ಟೆ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿಬಿಟ್ಟಿದೆ. ನಾವು ಚಾಕ್ಲೇಟ್ ತಿನ್ನುವಾಗ ಏನಾಗುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಮೆಲ್ಟ್ ಆಗಿಬಿಡುತ್ತೆ ಅಲ್ವಾ. ಇದು ಆ ಥರ ಬರಲಿಲ್ಲ, ನನಗೆ ಬರ್ಫಿ ಥರ ಬಂತು. ಟೇಸ್ಟ್ ಸಖತ್ತಾಗಿತ್ತು. ಆದರೆ ನಾನು ಮಾಡಿದ ಮಿಸ್ಟೇಕನ್ನು ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಖಂಡಿತ ಇನ್ನೊಂದು ಸತ ನಾನು ನೆಕ್ಸ್ಟ್ ಟೈಮ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಚಾಕ್ಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ನಾನು ರಾಂಗ್ ಮಾಡಿದ್ದೆ, ನಾನು ತೋರಿಸ್ಬೇಕಂತ ಹೇಳಿಬಿಟ್ಟೆ ಇದನ್ನು ವಿಡಿಯೋ ಮಾಡಿದ್ದೀನಿ. ನೋಡಿ ಈ ಹದ ಬಂದು ಸ್ವಲ್ಪ ಜಾಸ್ತಿ ಆಯಿತು. ಇದೇನಾಗ್ಬಿಡುತ್ತೆ ಅಂದರೆ ನಾವು ಪಾತ್ರೆ ಪ್ಲೇಟಿಗೆ ಹಾಕಿದವಾಗ ಏನಾಗುತ್ತೆ ಮೇಲೆ ಸ್ಕ್ರ್ಯಾಚಸ್ ಬೀಳುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನೈಸ್ ಬರೋಲ್ಲ ಅನ್ನೋದಷ್ಟೇ ಮಿಸ್ಟೇಕ್ ಆಗಿರೋದು. ಈ ಹದದಲ್ಲಿ ನಾನು ಬರ್ಫಿ ಹದದಲ್ಲಿ ಮಾಡ್ತಾನೇ ಇದ್ದೀನಿ. ನನಗೆ ಫ್ಲ್ಯಾಶೇ ಆಗಿಲ್ಲ ಸಡನ್ನಾಗಿ. ಆಮೇಲೆ ಎಲ್ಲ ಮಾಡಿದ್ಮೇಲೆ ಯಾಕೆ ಹೀಗಾಯಿತು ಅಂತಂದವಾಗ ಆವಾಗ ಅರ್ಥ ಆಯಿತು ನನಗೆ. ಒಂದು ಪ್ಲೇಟಿಗೆ ನಾನು ತುಪ್ಪ ಸವರ್ತಾ ಇದ್ದೀನಿ ನೋಡಿ. ಎಲ್ಲ ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀಟಾಗಿ ಕಚ್ಕೊಳೋದೆಲ್ಲ ಏನಿಲ್ಲ, ಚೆನ್ನಾಗಿ ಈಸಿಯಾಗಿ ನನಗೆ ಚಾಕ್ಲೇಟ್ ಬರ್ಫಿ ರೆಡಿಯಾಗಿತ್ತು. ನಾನು ಮಾಡಿದ ಮಿಸ್ಟೇಕ್ ಇದಾಗಿತ್ತು. ನೀವು ಯಾರಾದರೂ ಈ ಥರ ಮಾಡಿಬಿಟ್ಟು ಮಿಸ್ಟೇಕ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸತ ಇದನ್ನು ಟ್ರೈ ಮಾಡಿ. ನೀವು ಈ ಥರನಾದರೂ ಮಾಡಿ, ಇಲ್ಲಾಂದರೆ ಬೇಗನೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಚಾಕ್ಲೇಟ್ ಆದರೂ ಮಾಡ್ಕೋಬೋದು. 2 ಥರದಲ್ಲಿಯೂ ನೀವು ಮಾಡ್ಕೋಬೋದು. ಚಾಕ್ಲೇಟ್ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ತಟ್ಟಲಿಕ್ಕೆ ನೋಡ್ತಾಯಿದ್ದೀನಿ, ಅದು ಆ್ಯಕ್ಚುಲಿ ಸ್ಕ್ರ್ಯಾಚ್ ನೋಡಿ ನೈಸ್ ಇಲ್ಲ. ತಟ್ಟಕ್ಕೆ ಹೋಗ್ತಾಯಿದ್ದೀನಿ, ಕೈಗೆ ತುಂಬ ಬಿಸಿ ಆಗ್ತಾಯಿದೆ. ಹಾಗಾಗಿ ಸ್ಟಾಪ್ ಮಾಡಿದೆ. ಒಂದು ಚಾಕು ಬಿಸಿ ಇರುವಾಗಲೇ ಚಾಕು ಸಹಾಯದಿಂದ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಲಿಕ್ವಿಡಲ್ಲಿ ನೀವು ಮಾಡಿದರೆ ಆರಿದ್ಮೇಲೆ ಈಸಿಯಾಗಿ ಮಾಡ್ಕೋಬಹುದು. ಅದೇನು ಕಟ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ಇದು ಸ್ವಲ್ಪ ಗಟ್ಟಿ ಹದದಲ್ಲಿ ಬಂತಲ್ವ, ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನಾನು ಮಾಡಿದ ಮಿಸ್ಟೇಕು ಇದಾಗಿತ್ತು ಫ್ರೆಂಡ್ಸ್. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ನ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಏನಾದರೂ ಒಂದು ಮಿಸ್ಟೇಕ್ ಆಗ್ತಾ ಇರುತ್ತೆ, ಅದನ್ನ ಸರಿ ಮಾಡಿಕೊಂಡು ಮತ್ತೆ ಟ್ರೈ ಮಾಡಿದಾಗ ಸರಿ ಹೋಗುತ್ತೆ. ನಾನು ಪ್ಲೇಟಿಗೆ ಹಾಕ್ಕೊಳ್ಳೋದಕ್ಕಿಂತ ಒಂದು ಪೇಪರ್ ಮೇಲೆ ತುಪ್ಪ ಸವರಿ ಹಾಕ್ಕೊಂಡು ಮಾಡಿದರೆ ಇನ್ನೂ ನೈಸ್ ಬರ್ತಿತ್ತೇನೋ ಅನ್ಕೋತಾ ಇದ್ದೀನಿ ನಾನು. ನನಗೆ ತಕ್ಷಣ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನಾನು ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಮಾಡಿದೆ. 2 ಮಿಸ್ಟೇಕ್ ಆಯಿತು ನನ್ನಿಂದ. ನೀವು ಯಾರಾದರೂ ಈ ಥರ ಮಿಸ್ಟೇಕ್ ಮಾಡಿದರೆ ತಿಳಿಸಿ ನನಗೆ. ಹಾಗೆ ಚಾಕ್ಲೇಟ್ ಚೆನ್ನಾಗೇ ಬಂದಿದೆ. ಒಂದು ಸತ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾಯಿತು ಅಂತ ಹೇಳಿಬಿಟ್ಟು. ಹಾಗೆ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ.